ನಾವು ಲೊಕೇಟ್ ಆಗಿರೋದು ವಿಶ್ವೇಶ್ವರಯ್ಯ ಲೇಔಟ್ 8th ಬ್ಲಾಕ್ ಅಲ್ಲಿ. ಓಕೆ. ಮನೆ ಹೆಸರು ಬಂದು ಶ್ರೀ ಅಂತ. ನಾವು ಮನೆ ತಗೊಂಡು 3 years ವೇಟ್ ಮಾಡಿದ್ವಿ ಸೈಟ್ ತಗೊಂಡು. ಸೊ ತುಂಬಾ ಕಡೆ ನಾವು ಹೋಗಿ ಸರ್ಚ್ ಮಾಡಿದ್ವಿ. ನಮಗೆ ಬೇಕಾಗಿದ್ದು ತುಂಬಾ ದೊಡ್ಡ ಡ್ರೀಮ್ ಇತ್ತು ನಮ್ದು. ತುಂಬಾ ಚೆನ್ನಾಗಿ ಬರ್ಬೇಕು, ನಾರ್ಮಲ್ ಆಗಿ ಯೋಚನೆ ಮಾಡಿಲ್ಲ, ವೈಟ್ ಅಂಡ್ ವೈಟ್ ಅಲ್ಲಿ ಬರ್ಬೇಕು ಅಂತ ಎಲ್ಲ ತುಂಬಾ ಯೋಚನೆ ಮಾಡಿ ತುಂಬಾ ಕಡೆ ಕೊಟೇಶನ್ಸ್ ತಗೊಂಡ್ವಿ. ಬಟ್ ಒಂದ್ ಕಡೆ ಗೃಹ ಪ್ರವೇಶಕ್ಕೆ ಹೋದ್ವಿ. ಸೊ ಅಲ್ಲಿ ತುಂಬಾ ಚೆನ್ನಾಗಿ ವೆಂಟಿಲೇಷನ್ಸ್ ಕೊಟ್ಟಿದ್ರು, ತುಂಬಾ ಯೂನಿಕ್ ಆಗಿ ಮಾಡ್ಕೊಟ್ಟಿದ್ರು. ಸೊ ನಾವ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಮ್ಗೆ ಮೇಕ್ ಮೈ ಶೆಲ್ಟರ್ಸ್ ನ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ರು. ಸೊ ಹಾಗಾಗಿ ಅವ್ರನ್ನ ಹೋಗಿ ಭೇಟಿ ಆದ್ವಿ, ಅವ್ರ ಜೊತೆ ಮಾತಾಡಿದ್ವಿ. ಅವ್ರು ನಮ್ಗೆ ತುಂಬಾ ಯೂನಿಕ್ ಆಗಿ ಐಡಿಯಾಸ್ ಕೊಟ್ರು, ಹೇಗ್ ಮಾಡ್ಬೇಕು, ಯಾವ ತರ ಸ್ಟ್ರಕ್ಚರ್ಸ್ ಬರ್ಬೇಕು, ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು ಅವರು ನಮ್ಗೆ. ಸೊ ಹಾಗಾಗಿ ಎಲ್ಲಾರ್ಗು ಒಂದ್ ಕನ್ಸ್ ಇದ್ದೇ ಇರುತ್ತೆ, ಮನೆ ಬೇಕು ಅನ್ನೋ ಕನ್ಸ್ ಖಂಡಿತ ಎಲ್ರಿಗೂ ಇರುತ್ತೆ. ಸೊ ನಮ್ಮ ಮನೆನ ಕನ್ಸ್ ಮಾಡ್ಕೊಟ್ಟಿದ್ದು ಮೇಕ್ ಮೈ ಶೆಲ್ಟರ್ಸ್. ಹಾಯ್, ಹೆಲೋ, ನಮಸ್ಕಾರ. ನಾನು ರಂಜಿತಾ ಸುರೇಶ್. ಇವತ್ತು ನಾನಿರುವಂತಹ ಜಾಗ ತುಂಬಾ ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾನೊಂದು ಪ್ರಾಪರ್ಟಿನ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ವಿಶ್ವೇಶ್ವರಯ್ಯ ಲೇಔಟ್ 8th ಬ್ಲಾಕ್ ಅಲ್ಲಿರುವಂತಹ ಈ ಒಂದು ಪ್ರಾಪರ್ಟಿನ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಡಿಸೈನ್ ಮಾಡಿ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಇವತ್ತು ಇದನ್ನ ರಿವ್ಯೂ ಮಾಡ್ಕೊಂಡು ಹೋಗೋಣ. ಸೊ ಈ ಒಂದು ಗೇಟ್ ಇದೆ ಅಲ್ಲ, ಈ ಒಂದು ಗೇಟ್ ಆಟೋಮೆಟಿಕ್ ಗೇಟ್ ಆಗಿರುತ್ತೆ ಅಂಡ್ ಫೆಂಡರ್ ಮ್ಯಾಕ್ಸ್ ಆಟೋಮೆಟಿಕ್ ಗೇಟ್ ಇದಾಗಿದೆ. ಅಂಡ್ ನೀವು ನೋಡ್ತಾ ಹೋಗ್ಬೋದು, ಫುಲ್ ಕನ್ಸ್ಟ್ರಕ್ಷನ್ ಏನಿದೆ ಅದು ಫುಲ್ ಆಟೋಮೆಟಿಕ್ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಒಳಗಡೆ ರಿವ್ಯೂ ಮಾಡ್ತಾ ಹೋಗೋಣ, ಜಸ್ಟ್ ಕಾವಲ್. ಸೊ ಇವಾಗ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಅವರು ಡಿಸೈನ್ ಮಾಡಿರುವಂತ ಆಟೋಮೆಟಿಕ್ ಗೇಟ್ ಹೇಗೆ ಓಪನ್ ಆಗುತ್ತೆ ಅಂತ ನೋಡೋಣ. ನೋಡಿದ್ರಲ್ಲ, ಆಟೋಮೆಟಿಕ್ ಗೇಟ್ ಅಂಡ್ ಬ್ಯೂಟಿಫುಲ್ ಡಿಸೈನ್ಸ್ ಜೊತೆಗೆ 2 SUV ಕಾರ್ಗಳು ನಿಲ್ಲುವಂತ ಬ್ಯೂಟಿಫುಲ್ ಡಿಸೈನ್ ಅನ್ನು ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಕ್ಲೈಂಟ್ಸ್ ಹೇಳಿರೋ ಹಾಗೆ ಅವರಿಗೆ ಒಂದು ಆಫೀಸ್ ಅವಶ್ಯಕತೆ ಇತ್ತು. ಈ ಒಂದು ಆಫೀಸ್ಗೆ ಫಿಂಗರ್ ಪ್ರಿಂಟ್ ಇರುತ್ತೆ. ಸೊ ಆಫೀಸ್ ಒಳಗಡೆ ಹೋಗೋಣ. ಎಸ್, ಆಫೀಸ್ ಡಿಸೈನ್ ಈ ತರ ಇದೆ. ಸೊ ಪಿಂಕ್ ಅಂಡ್ ವೈಟ್ ಅಲ್ಲಿ ನಮ್ಮ ಕ್ಲೈಂಟ್ ಒಂದು ಬ್ಯೂಟಿಫುಲ್ ಆಫೀಸ್ ಡಿಸೈನ್ ಆಗಬೇಕು ಅಂತ ಕೇಳಿದ್ರು. ಸೊ ಅದಕ್ಕೋಸ್ಕರ ಬ್ಯೂಟಿಫುಲ್ ಆಗಿರುವಂತಹ ಒಂದು ದೇವ್ರ ಫೋಟೋ, ಅದರ ಜೊತೆಗೆ ಪಿಂಕ್ ಅಂಡ್ ವೈಟ್ ಅಲ್ಲಿ ಒಂದು ಫಾರ್ಮಲ್ ಲುಕ್ ಅಲ್ಲಿ ನಮ್ಮ ಕ್ಲೈಂಟಿಗೋಸ್ಕರ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಒಂದು ಆಫೀಸ್ ಅನ್ನ ರೆಡಿ ಮಾಡಿಕೊಟ್ಟಿದ್ದಾರೆ. ಈ ಒಂದು ಸ್ಟೆಪ್ಸ್ ಅನ್ನ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಕ್ಲೈಂಟಿಗೋಸ್ಕರ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಏನದರ ಫೀಚರ್ಸ್ ನೋಡ್ಕೊಳ್ಳೋಣ ಬನ್ನಿ. ಎಸ್, ಇದು SS ಸ್ಟೀಲ್ ಗ್ರಾಬ್ ಬ್ಯಾಂಡಲ್ಸ್, ಅದರ ಜೊತೆಗೆ ಇದು ಟಫ್ ಅಂಡ್ ಗ್ಲಾಸ್. ಅಂಡ್ ಈ ಒಂದು ಸ್ಟೆಪ್ಸ್ ನ ಫೀಚರ್ಸ್ ಏನು ಅಂತ ನೋಡ್ತಾ ಹೋಗೋದಾದ್ರೆ, ನಾವು ಪ್ರತಿಯೊಂದು ಸ್ಟೆಪ್ಸ್ ಅನ್ನು ಹತ್ತಾ ಹೋದ ಹಾಗೆ ಈ ಒಂದು ಮೆಟ್ಟಿಲಲ್ಲಿ ಲೈಟ್ಸ್ ಬರ್ತಾ ಹೋಗುತ್ತೆ. ಇದು ಈ ಒಂದು ಮೆಟ್ಟಿಲಿನ ಸ್ಪೆಷಲ್ ಫೀಚರ್ಸ್. ಅಂಡ್ ಈ ಒಂದು ಸ್ಟೆಪ್ಸ್ 4 feet ವೈಡ್ ಅಲ್ಲಿ ಇರುತ್ತೆ ಅಂಡ್ ಬ್ಯೂಟಿಫುಲ್ ಆಗಿ ಪ್ರತಿಯೊಂದು ಗ್ಲಾಸ್ ಅನ್ನ ಇರಬಹುದು, ಸ್ಟೆಪ್ಸ್ ಅನ್ನ ಇರಬಹುದು, ಅಷ್ಟೇ ಅಂದಾಜಲ್ಲಿ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಬ್ಯೂಟಿಫುಲ್ ಆಗಿ ನಮ್ಮ ಕ್ಲೈಂಟ್ಸಿಗೋಸ್ಕರ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ಗೇಟ್ ಆಗಿರಬಹುದು, ಇಲ್ಲಿನ ಡೋರ್ ಆಗಿರಬಹುದು, ಎಲ್ಲದೂ ಕೂಡ ಫಿಂಗರ್ ಪ್ರಿಂಟ್ ಆಗಿರುತ್ತೆ. ಈ ಡೋರಿನ ವಿಚಾರಕ್ಕೆ ಬರ್ತಾ ಹೋದ್ರೆ, ಇದು ಟೀಕುಡ್ ಡೋರ್ ಅಂಡ್ ವೆರಿ ಸ್ಲಿಮ್ ಆಗಿದೆ. ಅದರ ಜೊತೆಗೆ ಈ ಒಂದು ಪಾರ್ಟ್ ಆಫ್ ದಿ ಡೋರ್ ಇದೆಯಲ್ಲ, ಇದನ್ನ ಬ್ರಾನ್ಸ್ ಮೆಟೀರಿಯಲ್ ಅನ್ನ ಯೂಸ್ ಮಾಡಿ ಈ ಒಂದು ಡೋರ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ. ಅಂಡ್ ಒಳಗಡೆ ಹೋಗ್ತಾ ಹೋದ್ರೆ ನಾವ್ ಹೇಳಿದ್ವಲ್ಲ, ಮೇಕ್ ಮೈ ಶೆಲ್ಟರ್ಸ್ ಅವ್ರ ಕಡೆಯಿಂದಾನೆ ಇಂಟೀರಿಯರ್ ವರ್ಕ್ ಇತ್ತು. ಅವರೇ ನಮಗೆ ಯಾವ ತರ ಬಂದ್ರೆ ಚೆನ್ನಾಗಿರತ್ತೆ, ಮನೆ ಹೇಗ್ ಬಂದ್ರೆ ಚೆನ್ನಾಗಿರುತ್ತೆ, ಲೈಟ್ಸ್ ಇರ್ಬೋದು, ಆಮೇಲೆ ಟಚ್ ಸ್ಕ್ರೀನ್ ನೀವು ಹೇಳಿದ್ರಲ್ಲ ಅದೇ ತರ ಟಚ್ ಸ್ಕ್ರೀನ್ ಇರ್ಬೋದು, ಪ್ರತಿ ಒಂದು ನಮ್ಗೆ ಅವ್ರ ಗೈಡೆನ್ಸ್ ಇಂದಾನೆ ನಾವು ಮಾಡಿದ್ದು. ಬಿಕಾಸ್ ನಮ್ಗೆ ಅವ್ರು ಕೊಟ್ಟಿದ್ ಯೂನಿಕ್ ಐಡಿಯಾಸ್ ನಮಗ್ ತುಂಬಾನೇ ಇಷ್ಟ ಆಯ್ತು. ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇಂದಾನು ಅವರು ನಮ್ಗೆ ನಡೆಸ್ಕೊಟ್ರು. ವಿ ಆರ್ ವೆರಿ ಹ್ಯಾಪಿ. ಎಂಟ್ರಿ ಆದ ತಕ್ಷಣ ಸೀದಾ ದೇವ್ರ ಮನೆ ಅಂಡ್ ದೇವ್ರ ಮನೆಯ ಔಟ್ಲುಕ್ ನಿಮ್ಗೆ ಹೇಗ್ ಕಾಣುತ್ತೆ. ಸೊ ಒಳಗಡೆ ಹೋದ್ರೆ
ಒಳಗಡೆ ಬರ್ತಾ ಇದ್ದಂಗೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಈ 2 ಲ್ಯಾಂಪ್ ಇದೆಯಲ್ಲ, ಸೇಮ್ ಆಸ್ ಡೈಮಂಡ್ ತರ ಕಾಣುತ್ತೆ, ಬಟ್ ಲ್ಯಾಂಪನ್ನು ತುಂಬ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ನೀವು ಮೇಲ್ ನೋಡಬಹುದು, ತುಂಬ ಡೆಕೋರೇಟಿವ್ ಆಗಿ ಎಷ್ಟು ದೇವ್ರ ಮನೆಯನ್ನ ಅಷ್ಟು ಅದ್ಭುತವಾಗಿ ನಾವು ಕ್ರಿಯೇಟ್ ಮಾಡಬೇಕು ಅಷ್ಟು ಅದ್ಭುತವಾಗಿ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಸ್ಪೇಸನ್ನು ಒಳಗೊಂಡಿರುವಂತಹ ಒಂದು ಬ್ಯೂಟಿಫುಲ್ ಆದಂತಹ ಟೆಂಪಲ್ ರೀತಿಯಲ್ಲಿ ದೇವ್ರ ಮನೆಯನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಮೇಕ್ ಮೈ ಶೆಲ್ಟರ್ಸ್. ಯಾಕಂದ್ರೆ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ವಾಸ್ತು ಬೇಕೇ ಬೇಕು. ಹೌದು. ಸೊ ನಾವು ಮೇಕ್ ಮೈ ಶೆಲ್ಟರ್ಸ್ ಕಡೆಯಿಂದಾನೆ ನಮ್ಗೆ ವಾಕ್ ಥ್ರೂ ಅವರು ತೋರಿಸ್ಕೊಟ್ರು, ಹೇಗೆ ಎಲ್ಲಿ ಏನ್ ಬರ್ಬೇಕು, ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು ನಮ್ಗೆ. ಸೊ ನಮ್ಗೆಲ್ಲೂ ಅದು ಇಲ್ಲ ಸರಿ ಇಲ್ಲ ಅಂತ ನಮ್ಗೆ ಅನಿಸ್ಲೇ ಇಲ್ಲ. ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರು, ಎಲಿವೇಶನ್ಸ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ತುಂಬಾ ಖುಷಿಗಿದೆ ನಮಗೆ. ಮನೆಯ ಒಳಗಡೆ ಬಂದ್ವಿ ಅಂತ ಹೇಳಿದ್ರೆ ಸೋಫಾ, ಆಲ್ಮೋಸ್ಟ್ ಎಲ್ಲ ಮನೇಲೂ ಕೂಡ ಸೋಫಾ ಇರಲೇಬೇಕು. ಆ್ಯಂಡ್ ಇಲ್ಲಿ ಮನೆಯ ಸೋಫಾನ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಸ್ಟ್ಯಾನ್ಲಿ ಕಂಪನಿಯಿಂದ ತರಿಸಿರುವಂತಹ ಸೋಫಾ ಇದು. ಆ್ಯಂಡ್ ಇವರಿಗೋಸ್ಕರ ಮೀನ್ಸ್ ಕ್ಲೈಂಟಿಗೋಸ್ಕರ ಎಲ್ ಶೇಪಲ್ಲಿ ಈ ಒಂದು ಕಲರಲ್ಲಿ ನಮ್ಮ ಕ್ಲೈಂಟಿಗೋಸ್ಕರ ಮೇಕ್ ಮೈ ಶೆಲ್ಟರ್ಸ್ ಅವರು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ನಾವು ನಾರ್ಮಲಿ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡೋದಿರುತ್ತೆ, ಬಟ್ ಇಲ್ಲಿ ಮಾತ್ರ ಜಸ್ಟ್ ಒಂದು ಫಿಂಗರ್ ಅಲ್ಲಿ ಎಲ್ಲವೂ ಕೂಡ ಅಡಗಿರುತ್ತೆ. ಸಿ, ಜಸ್ಟ್ ಒಂದು ಫಿಂಗರ್ನ ನಾವು ಟಚ್ ಮಾಡಿದ್ರೆ ಸಾಕು, ಲೈಟ್ ಆಫ್ ಲೈಟ್ ಆನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿರುವಂಥದ್ದು ನಾವು ಕೆಳಗಡೆ CCTV ನೋಡಿದ್ವಿ ಅಲ್ಲ, ಸೊ ಅದರ ಕಾಲಿಂಗ್ ಬೆಲ್ ನಮಗೆ ಇಲ್ಲಿ ಗೊತ್ತಾಗುತ್ತೆ, ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಎಲ್ಲವೂ ಕೂಡ ನಾವು ಇಲ್ಲೇ ಕುಳಿತುಕೊಂಡು ನೋಡಬಹುದು. ಮೇಕ್ ಮೈ ಶೆಲ್ಟರ್ಸ್ ಅವರು ಕ್ರಿಯೇಟ್ ಮಾಡಿಕೊಟ್ಟಿರುವಂತಹ ಈ ಒಂದು ಬ್ಯೂಟಿಫುಲ್ ಲಿವಿಂಗ್ ಏರಿಯಾದಲ್ಲಿ ಟಿವಿನೂ ಕೂಡ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರಬಹುದು ಆ ಡಿಸೈನ್ ಅನ್ನ, ಟಿವಿಯನ್ನು ಕೂಡ ಅಷ್ಟೇ ಡೆಕೋರೇಟಿವ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದೂ ಕೂಡ ಯುನಿಕ್ ಆ್ಯಂಡ್ ಬ್ಯೂಟಿಫುಲ್ ಡಿಸೈನ್ ಆಗಿರುತ್ತೆ. ಒಂದು ಕೌಚ್ ಹಾಗೆ ಒಂದು ಸೋಫಾ, ಅದರ ಜೊತೆಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ಕೈ ಅನ್ನುವಂತಹ ಒಂದು ಡಿಸೈನ್ ಬರಲಿ ಅನ್ನೋದಕ್ಕೋಸ್ಕರ, ಆ ಒಂದು ಫೀಲ್ ಬರಲಿ ಅನ್ನೋದಕ್ಕೋಸ್ಕರ ಬ್ಯೂಟಿಫುಲ್ ಆಗಿ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಈ ಒಂದು ಡಿಸೈನ್ ಅನ್ನ ನಮ್ಮ ಕ್ಲೈಂಟ್ಸ್ ಕೇಳಿದ್ರು ಅನ್ನೋದಕ್ಕೋಸ್ಕರ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಲಿವಿಂಗ್ ಏರಿಯಾದಿಂದ ಬಂದ್ರೆ ಡೈರೆಕ್ಟ್ ಆಗಿ ಡೈನಿಂಗ್ ಟೇಬಲ್. ಈ ಒಂದು ಡೈನಿಂಗ್ ಟೇಬಲ್ ಮಾರ್ಬಲ್ ಇಂದ ಮಾಡಿರುವಂತದ್ದು. ಅಂಡ್ ಅದರ ಜೊತೆಗೆ 6 ಸೀಟರ್ ಕೆಪಾಸಿಟಿ ಇರುವಂತಹ ಡೈನಿಂಗ್ ಟೇಬಲ್ ಇದು. ಅಂಡ್ ಸಿಂಕ್ ಕೂಡ ನೀವು ನೋಡಬಹುದು, ತುಂಬಾ ಯುನಿಕ್ ಆಗಿ ಸ್ಪೆಷಲ್ ಫೀಚರ್ ಜೊತೆ ಈ ಸಿಂಕ್ ನ ಮಾಡಿಕೊಟ್ಟಿದ್ದಾರೆ. ಅಂಡ್ ಇಲ್ಲಿಂದ ಡೈರೆಕ್ಟ್ ಆಗಿ ಕಿಚನ್ ವಿಚಾರಕ್ಕೆ ಬಂದ್ರೆ ಎಲ್ಲವೂ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಮೇಕ್ ಮೈ ಶೆಲ್ಟರ್ಸ್. ಡೋರ್ನ ನೀವೇ ನೋಡ್ತಾ ಹೋಗಬಹುದು. ಸಿ, ಎಸ್, ಈ ಸಿಂಕ್ ಅನ್ನು ಕೂಡ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ತುಂಬಾ ಯುನಿಕ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಪ್ಯೂರಿಫೈ ವಾಟರ್ ಬರುತ್ತೆ. ಅಂಡ್ ಇಲ್ಲಿ ನೀವು ಎಷ್ಟು ಹೀಟನ್ನ ಸೆಟ್ ಮಾಡ್ತಿರೋ ಆ ಒಂದು ಹೀಟಲ್ಲಿ ನೀರು ಬರುತ್ತೆ. ಅಂಡ್ ಇದು ನಿಮಗೆ ಗೊತ್ತೇ ಇದೆ, ಸಿ, ಮಲ್ಟಿಪರ್ಪಸ್ ಅಲ್ಲಿ ಯೂಸ್ ಮಾಡುವಂತಹ ಒಂದು ಸಿಂಕ್ ಇದು. ನೀವೇನ್ ಬೇಕು ಎಲ್ಲದನ್ನು ಕೂಡ ಈ ಒಂದು ಸಿಂಕ್ ಅಲ್ಲೇ ಕ್ಲಿಯರ್ ಮಾಡ್ಕೋಬಹುದು ನಿಮ್ಮ ಮೀಲ್. ಸೊ ಈ ಸಿಂಕ್ ಆದ ನಂತರ ನಾನು ಹೋಗೋದು ಫ್ರಿಡ್ಜಿಗೆ. ಸಿ, ಫ್ರಿಡ್ಜ್ ಕೂಡ ತುಂಬಾ ಯುನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಅಂಡ್ ಇದರ ಪಕ್ಕದಲ್ಲಿ ಯುಟಿಲಿಟಿಗೆ ರೂಮ್ ಅಂಡ್ ಫ್ರಿಡ್ಜ್ ಅಂಡ್ ಎಲ್ಲದೂ ಕೂಡ ಪ್ರೊಫೈಲ್ ಲೈಟಿಂಗ್ಸ್. ಸಿ, ನೀವೇ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿ ಎಲ್ಲದೂ ಕೂಡ ವಿತ್ ಲೈಟಿಂಗ್ಸ್. ಈ ಒಂದು ಕಿಚನ್ ಅನ್ನ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸ್ಮಾಲ್ ಸ್ಟೋರ್ ರೂಮ್ ಅನ್ನ ಡಿಸೈನ್ ಮಾಡಿದ್ದಾರೆ. ಅಂಡ್ ಬ್ಯೂಟಿಫುಲ್ ಡಿಸೈನ್ ಏನು ಅಂತ ಹೇಳಿದ್ರೆ ಇದು. ಇಲ್ಲಿ ಬಂದ್ರೆ ಬ್ಯೂಟಿಫುಲ್ ಆಗಿರುವಂತಹ ಬಾಲ್ಕನಿನ ಡಿಸೈನ್ ಮಾಡಿದ್ದಾರೆ. ಸೊ ಕಿಚನ್ ಇಂದ ನೀವು ಡೈರೆಕ್ಟ್ ಆಗಿ ಬಾಲ್ಕನಿಗೆ ಬರಬಹುದು. ಒಂದು ಬ್ಯೂಟಿಫುಲ್ ವ್ಯೂ ಇದೆ. ಸೊ ಈಗ ನಾವು ಸೀದಾ ಮೇಲೆ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಈ ಒಂದು ವಾಲ್ ನ ನೋಡ್ತಾ ಇರ್ಬೋದು. ಈ ವಾಲ್ ಎಲ್ಲವೂ ಕೂಡ ಟೆಕ್ಸ್ಚರ್ ಪೇಂಟಿಂಗ್ ಇಂದ ಆಗಿರುವಂಥದ್ದು. ಸೊ ಈಗ ಡೈರೆಕ್ಟ್ ಮೇಲೆ. ಸೊ ಪ್ರತಿಯೊಂದು ಸ್ಟೆಪ್ಸ್ನ ನಾನು ನಿಮ್ಗೆ ಯಾವಾಗಲೇ ಹೇಳಿದ ಹಾಗೆ ಕ್ಲಾಸಿ ಲುಕ್ಕಲ್ಲಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಸ್ಟೆಪ್ಸ್ ನಾನು ನಿಮ್ಗೆ ಆವಾಗಲೇ ಹೇಳಿದ ಹಾಗೆ ಲ್ಯಾಂಪ್ ಲೈಟಿಂಗ್ ಬರ್ತಾ ಹೋಗುತ್ತೆ. ಬ್ಯೂಟಿಫುಲ್ ಆಗಿ ಪ್ರತಿಯೊಂದನ್ನು ಕೂಡ ಕ್ಲಾಸಿ ಲುಕ್ಕಲ್ಲಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿಗೆ ಬಂದ್ವಿ ಅಂತ ಹೇಳಿದ್ರೆ ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿರುತ್ತೆ. ನಾನು ನಿಮಗೆ ಆವಾಗಲೇ ಹೇಳಿದ ಹಾಗೆ ಕೂಲ್ ಆ್ಯಂಡ್ ಕಾಮ್ ಆಗಿರುವಂತಹ ಈ ಒಂದು ಏರಿಯಾ ಆದ ತಕ್ಷಣ ಇದು ನಮಗೆ ಫಸ್ಟ್ ಫ್ಲೋರ್ ಆಗಿರುತ್ತೆ. ಈ ಒಂದು ಫಸ್ಟ್ ಫ್ಲೋರಲ್ಲಿ 2 ರೂಮ್ ಇದೆ, ಒಂದು ಕಿಡ್ಸ್ ರೂಮ್ ಹಾಗೆ ಮಾಸ್ಟರ್ ಬೆಡ್ರೂಮ್. ಸೊ ನಾನು ಇವಾಗ ಡೈರೆಕ್ಟ್ ಆಗಿ ಮಾಸ್ಟರ್ ಬೆಡ್ರೂಮ್ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ವಾಲ್ನ ನೀವು ನೋಡಬಹುದು, ತುಂಬ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಸೊ ಈಗ ಡೈರೆಕ್ಟ್ ಆಗಿ ಮಾಸ್ಟರ್ ಬೆಡ್ರೂಮ್.
ಎಸ್, ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಅನ್ನ ವಾಸ್ತು ಪ್ರಕಾರ ಅಂದ್ರೆ ನಮ್ಮ ವಾಸ್ತು ಅವ್ರು ಹೇಳಿದ ಪ್ರಕಾರ ಈ ಒಂದು ಮಾಸ್ಟರ್ ಬೆಡ್ರೂಮ್ ಯಾವಾಗಲೂ ಕುಬೇರ ಮೂಲೆಯಲ್ಲಿ ಇರಬೇಕು ಅಂತಾರೆ. ಸೊ ಈ ಒಂದು ಮಾಸ್ಟರ್ ಬೆಡ್ರೂಮ್ ಹಾಗೆ ಕಬೋರ್ಡ್ ಅನ್ನ ಕುಬೇರ ಮೂಲೆಗೆ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇರಬಹುದು ಆ ಲೈಟಿಂಗ್ಸ್ ಹಾಗೆ ಆ ಒಂದು ಡೆಕೋರೇಷನ್ ಹೇಗಿದೆ ಅಂತ. ಡೈರೆಕ್ಟ್ ಆಗಿ ನಾನಿವಾಗ ಬೇರೆ ಒಂದು ರೂಮಿಗೆ ಹೋಗ್ತೀನಿ. ನೀವು ಆಲ್ಮೋಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ಯಾವುದು ರೂಮ್ ಇಲ್ಲ ಅಂತ, ಬಟ್ ಇಲ್ಲಿ ಒಂದು ರೂಮ್ ಇದೆ. ಎಸ್, ಇದು ವಾಕಿಂಗ್ ವಾರ್ಡ್ರೋಬ್, ತುಂಬಾ ಯೂನಿಕ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಅಂಡ್ ಇಲ್ಲೇನೆ ಜಾಗ್ವಾರ್ ಫಿಟ್ಟಿಂಗ್ಸ್ ಇರುವಂತಹ ವಾಷಿಂಗ್ ರೂಮ್ ನ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಸಣ್ಣ ಸ್ಪೇಸ್ ಅಂತಾನೂ ಅಲ್ಲ, ತುಂಬಾ ಯುನಿಕ್ ಆಗಿರೋ ಸ್ಪೇಸ್ ಅಲ್ಲಿ ಎಲ್ಲಿ ಏನೇನ್ ಬೇಕು ಎಲ್ಲದನ್ನು ಕೂಡ ಬ್ಯೂಟಿಫುಲ್ ಆಗಿ ಯುನಿಕ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಮಾಸ್ಟರ್ ಬೆಡ್ರೂಮಿಗೆ ಅಟ್ಯಾಚ್ ಆಗಿರುವಂತಹ ಬಾಲ್ಕನಿ. ನೋಡ್ತಾ ಇದ್ದೀರಾ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಅಂಡ್ ಇಲ್ಲೂ ಕೂಡ ಹೌದು ಬ್ಯೂಟಿಫುಲ್ ಆಗಿರೋ ಡಿಸೈನ್ ಅನ್ನ ಡಿಸೈನ್ ಮಾಡ್ಕೊಟ್ಟಿದ್ದಾರೆ, ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಆರಾಮಾಗಿ ಕುತ್ಕೊಂಡು ಯಾರು ಬೇಕಾದ್ರೂ ಆರಾಮಾಗಿ ಮಾತನಾಡುವಂತಹ ಒಂದು ಬ್ಯೂಟಿಫುಲ್ ಸ್ಪೇಸ್ ಅನ್ನ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಮೇಡಮ್ ಅವರು ನಮ್ಗೆ 1.5 ವರ್ಷ ಟೈಮ್ ಕೇಳಿದ್ರು. ಓಕೆ, ಸೊ ಅಷ್ಟು ವರ್ಷ ಆಗತ್ತೆ ಅಂತ ಹೇಳಿ, ಅಷ್ಟು ದಿನ ಬೇಕಾಗತ್ತೆ ಅಂತ ಹೇಳಿ, ಸೊ ನಾವು ಓಕೆ ಅಂತ ಒಪ್ಕೊಂಡಿದ್ವಿ. ಆಮೇಲೆ ನಮ್ಗೆ ಒಳ್ಳೆ ಮುಹೂರ್ತ ಸಿಕ್ತು. 1.5 year ಒಳಗೆ ಮುಹೂರ್ತ ತುಂಬಾ ಚೆನ್ನಾಗಿರೋದು ಸಿಕ್ತು. ಸೊ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದಕ್ಕೆ 2 months ಬೇಗನೆ ನಮ್ಗೆ ಬಿಟ್ಕೊಟ್ರು. ಸೊ ವಿ ಆರ್ ರಿಯಲಿ ಹ್ಯಾಪಿ ಅದಕ್ಕೆ. ಎಸ್, ಇಲ್ಲಿಂದ ನಾನು ಹೋಗ್ತಾ ಇರೋದು ಡೈರೆಕ್ಟ್ ಆಗಿ ಕಿಡ್ಸ್ ರೂಮಿಗೆ. ಕಿಡ್ಸಿಗೋಸ್ಕರ ಬ್ಯೂಟಿಫುಲ್ ಆಗಿ ಪಿಂಕ್ ಅಂಡ್ ವೈಟ್ ವಾಲ್ ಅಲ್ಲಿ ಈ ಒಂದು ರೂಮ್ ಅನ್ನ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಅಂಡ್ ಪ್ರೊಫೈಲ್ ಲೈಟ್ ಈ ಒಂದು ರೂಮಿಗೆ ಇರುತ್ತೆ. ಪ್ಲಸ್ ಆ ಡಿಸೈನ್ಸ್ ನ ನೀವು ನೋಡ್ತಾ ಇರ್ಬೋದು, ಕಿಡ್ಸಿಗೋಸ್ಕರ ಅಂತ ಈ ಒಂದು ಡಿಸೈನ್ಸ್ ಅನ್ನ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಅಂಡ್ ಇನ್ನೂ ಒಂದು ಫೀಚರ್ಸ್ ನಾನು ನಿಮ್ಗೆ ಹೇಳಲೇಬೇಕು. ಏನು ಅಂತ ಹೇಳಿದ್ರೆ, ಈ ಒಂದೇ ರೂಮ್ ಅಲ್ಲ, ಈ ಫಸ್ಟ್ ಫ್ಲೋರ್ ಇರುವಂತಹ ಎಲ್ಲಾ ರೂಮ್ಗಳಿಗೂ ಕೂಡ ಈ ಒಂದು ಯುನಿಕ್ ಆಗಿರುವಂತಹ ಸ್ವಿಚ್ ಬೋರ್ಡ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಸುತ್ತಾಡಿ ಸುತ್ತಾಡಿ ನನಗಂತೂ ಸಾಕಾಯ್ತು. ನಾರ್ಮಲಿ ಫಸ್ಟ್ ಫ್ಲೋರ್ ಸುತ್ತಾಡಿ ನನಗಂತೂ ಸಾಕಾಗಿ ಹೋಗಿದೆ. ಬಟ್ ಈ ಒಂದು ಮನೇನ ಓನ್ಲಿ 1200 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನನ್ಗಂತೂ ನಂಬಕ್ಕಾಗೋದಿಲ್ಲ. ಸೊ ಇನ್ನು ತುಂಬಾ ಬ್ಯಾಲೆನ್ಸ್ ಇದೆ, ಇನ್ನು ತುಂಬಾ ನೋಡೋದಿದೆ. ಜಸ್ಟ್ ಸೊ ನಾನು ನಿಮ್ಗೆ ಯಾವಾಗಲೇ ಹೇಳಿದ ಹಾಗೆ ಯುನಿಕ್ ಡಿಸೈನ್ ಅಲ್ಲಿ ಪ್ರತಿಯೊಂದು ಸ್ಟೆಪ್ಸ್ನು ಕೂಡ ಮಾಡಿದ್ದಾರೆ. ಅಂಡ್ ನಾನು ನಿಮ್ಗೆ ಯಾವಾಗಲೇ ಮೆನ್ಷನ್ ಮಾಡಿದೆ ಗ್ಲಾಸ್ ಮತ್ತೆ ಈ ಒಂದು ವಾಲ್ ಹೇಗಿರುತ್ತೆ ಅಂತ. ಈ ಒಂದು ಸ್ಟೆಪ್ಸ್ ಕೂಡ ಅಷ್ಟೇ ಒಂದು ಯುನಿಕ್ ಡಿಸೈನ್ ಆಗಿರುತ್ತೆ. ಅಂಡ್ ಫಾರ್ಮಲ್ ಲುಕ್ ಕೊಡುವಂತಹ ಸ್ಟೆಪ್ಸ್ ಇದು. ಸೊ ಇಲ್ಲಿಗೆ ಬಂದರೆ ಓ ಮೈ ಗಾಡ್, ತುಂಬ ಸ್ಪೆಷಲ್ ಫೀಚರ್ಸ್. ಇಲ್ಲಿಂದ ಡೈರೆಕ್ಟ್ ವಾಲ್ ಇರಬಹುದು, ಆ ಒಂದು ಡಿಸೈನ್ಸ್ ಇರಬಹುದು, ತುಂಬ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಅಷ್ಟೇ 1200 ಅಲ್ಲಿ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿಕೊಡ್ಬೋದಾ ಅನ್ನೋದೇ ನಿಜವಾಗ್ಲೂ ಕ್ವಶನ್ ಮಾರ್ಕ್. ಅಷ್ಟು ಬ್ಯೂಟಿಫುಲ್ ಆಗಿ ಅಷ್ಟೊಂದು ಯೂನಿಕ್ ಆಗಿ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಈ ಒಂದು ಮನೇನ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ನಾನಿವಾಗ ಇರೋದು 2nd ಫ್ಲೋರ್ ಅಲ್ಲಿ. ಆ್ಯಂಡ್ ಇವಾಗ ನಾನು ನಿಮಗೆ ತೋರ್ಸೋಕೆ ಹೊರಟಿರೋದು 3rd ಬೆಡ್ರೂಮ್. ಸೊ ಇದು ಕೂಡ ಅಷ್ಟೇ ಫಿಂಗರ್ ಪ್ರಿಂಟ್ ಹಾಗೆ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ರೂಮ್ ಆಗಿರುತ್ತೆ. ಇದು ಒಂದು ಅಂತ ಅಲ್ಲ, ಎಲ್ಲ ರೂಮ್ಗಳು ಆ್ಯಂಡ್ ಮೇನ್ ಡೋರ್ಗಳು ಕೂಡ ಪಾಸ್ವರ್ಡ್ ಆ್ಯಂಡ್ ಫಿಂಗರ್ ಪ್ರಿಂಟ್ ಪ್ರೊಟೆಕ್ಟೆಡ್ ಆಗಿರುತ್ತೆ. ಆ್ಯಂಡ್ ರೂಮಿನ ವಿಚಾರಕ್ಕೆ ಬಂದರೆ ಎಲ್ಲದೂ ಕೂಡ ಸಂಪೂರ್ಣವಾಗಿ ತುಂಬ ಯುನಿಕ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಸ್ಪೇಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ವಿಂಡ್ಗಳು ಕೂಡ ಎಲ್ಲ ಕಡೆಯಿಂದ ಸೂರ್ಯನ ಕಿರಣಗಳಾಗಿರಬಹುದು, ಅಷ್ಟೇ ನ್ಯಾಚುರಲ್ ಏರು, ನಮಗೆ ಯಾವುದೇ ಫ್ಯಾನ್ ಗಾಳಿ ಅವಶ್ಯಕತೆನೇ ಇಲ್ಲ, ಅಷ್ಟೊಂದು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ವಿಂಡ್ ಅನ್ನ ಕೂಡ. ಅಂಡ್ ಇನ್ನೊಂದು ನಾನು ನಿಮಗೆ ತೋರಿಸ್ಲೇಬೇಕು,
ವಾರ್ಡ್ರೂಬ್ ಆ್ಯಂಡ್ ಇದು ಸ್ಲೈಟ್ ವಾರ್ಡ್ರೂಬ್ ಆಗಿರುತ್ತೆ. ಇದು ಕೂಡ ಪ್ರೊಫೈಲ್ಡ್ ಆಗಿರುತ್ತೆ. ಸೊ ಪ್ರೊಫೈಲ್ ಲೈಟಿಂಗ್ಸ್ ಇದೆ. ಈ ಒಂದು ವಾರ್ಡ್ರೂಬ್ ಅಂತ ಅಲ್ಲ, ಎಲ್ಲ ರೂಮ್ಗಳಿಗೂ ಕೂಡ ಸ್ಲೈಡಿಂಗ್ ವಾರ್ಡ್ರೂಮ್ ಇದೆ. ಅಷ್ಟೊಂದು ಯುನಿಕ್ ಆಗಿ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಅವರು ವಾರ್ಡ್ರೂಬ್ಸ್ಗಳನ್ನು ಕೂಡ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ವಾರ್ಡ್ರೂಬ್ ಡಬಲ್ ಹೈಟ್ ವಾರ್ಡ್ರೂಬ್ ಆಗಿರುತ್ತೆ. ಇಲ್ಲಿ ಮಾತ್ರ ಅಲ್ಲ, ಎಲ್ಲ ರೂಮ್ಗಳಲ್ಲೂ ಕೂಡ ಈ ಒಂದು ರೇಂಜಿಗೆ ಮೀನ್ಸ್ ಡಬಲ್ ಹೈಟ್ ವಾರ್ಡ್ರೂಬ್ ಅನ್ನೇ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬ್ಯೂಟಿಫುಲ್ ಆಗಿ ಮಿರರ್ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ವಾಶ್ರೂಮ್ ಅನ್ನ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ನಾನು ನಿಮ್ಗೆ ಆವಾಗಲೇ ಹೇಳಿದ ಹಾಗೆ ಜಾಗ್ವಾರ್ ಥಿಂಗ್ಸ್ ಅನ್ನ ಸೆಟ್ ಮಾಡಿಕೊಡಿ, ಮೀನ್ಸ್ ಇಕ್ವಿಪ್ಮೆಂಟ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ಈ ಒಂದು ವಾಶ್ರೂಮ್ ಅನ್ನ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲದೂ ಕೂಡ ಯುನಿಕ್ ಆ್ಯಂಡ್ ಬೆಸ್ಟ್ ಫೀಚರ್ಸ್. ಈ ಮನೆನ ಕಂಪ್ಲೀಟ್ ಆಗಿ ನೋಡ್ಕೊ ಬಂದ್ವಿ. ಬಟ್ ಈ ಮನೆದ ಇನ್ನೊಂದು ಫೀಚರ್ಸ್ ಏನು ಗೊತ್ತಾ? ಈ ಮನೆಯ ಟೈಲ್ಸ್, ನಾನು ಎಷ್ಟೋ ತನಕ ಅದನ್ನ ಮಾರ್ಬಲ್ಸ್ ಅಂತ ಅನ್ಕೊಂಡಿದ್ದೆ, ಬಟ್ ನೋ, ಇದು ಗುಜರಾತ್ ವೆಟ್ರಿಫೈಡ್ ಟೈಲ್ಸ್. ತುಂಬಾ ಯುನಿಕ್ ಆಗಿರುವಂತಹ ಡಿಸೈನ್ ಅನ್ನ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಬಟ್ ಇದು ಮಾರ್ಬಲ್ ಅಲ್ಲ, ಟೈಲ್ಸ್. ಬಟ್ ಇದು ಎಲ್ಲೂ ಕೂಡ ಟೈಲ್ಸ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಎಸ್, ಥರ್ಡ್ ರೂಮನ್ನು ಕಂಪ್ಲೀಟ್ ಮಾಡಿ ಆದಮೇಲೆ ನಮಗೆ ಸಿಗುವಂಥದ್ದು ಬ್ಯೂಟಿಫುಲ್ ಆ್ಯಂಡ್ ತುಂಬ ವಿಶಾಲವಾದಂತಹ ಬಾಲ್ಕನಿ. ಎಸ್, ನೋಡ್ತಾ ಇರಬಹುದು, ಟೈಲ್ಸ್ ಕೂಡ ಅಷ್ಟೇ. ನಾನು ನಿಮ್ಗೆ ಯಾವಾಗಲೇ ಹೇಳಿದ ಹಾಗೆ ಗುಜರಾತಿ ವೆಟ್ರಿಫೈಡ್ ಟೈಲ್ಸ್. ಆ್ಯಂಡ್ ಇಲ್ಲಿನ ಯುನಿಕ್ ಬೆಸ್ಟ್ ಥಿಂಗ್ ಏನು ಗೊತ್ತಾ? ಈ ಲ್ಯಾಡರ್ಸ್. ನಾರ್ಮಲಿ ಆಗಿ ಎಲ್ಲ ಮನೆಗಳಲ್ಲೂ ಲ್ಯಾಡರ್ಸನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ತಾರೆ, ಯಾವ್ಯಾವ ರೀತಿ ಹಾಕ್ಸಿರ್ತಾರೆ ಅಂತ ನಿಮಗೂ ಗೊತ್ತು. ಬಟ್ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಈ ಒಂದು ಲ್ಯಾಡರ್ಸನ್ನು ಅಷ್ಟೊಂದು ಯುನಿಕ್ ಆಗಿ ಆ ಡಿಸೈನ್ ಆಗು ಕಾಣಬೇಕು, ಹಾಗೆ ಅದು ಲ್ಯಾಡರ್ ಆಗು ಯೂಸ್ ಆಗಬೇಕು ಅಂತ ಈ ರೀತಿಯಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಇಲ್ಲ, ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದನ್ನು ಕೂಡ ಯುನಿಕ್ ಡಿಸೈನಲ್ಲಿ, ಯುನಿಕ್ ವೇಯಲ್ಲಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಬಾಲ್ಕನಿ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಗಾಳಿ ಬೆಳಕು ಇದೆ ಅಂತ. ಪ್ರತಿಯೊಂದು ಸ್ಪೇಸನ್ನು ಕೂಡ ಅಷ್ಟೇ ಯುನಿಕ್ ಆಗಿ, ಅಷ್ಟೇ ಸ್ಪೇಷಿಯಸ್ ಆಗಿ ರೆಡಿ ಮಾಡಿಕೊಟ್ಟಿದ್ದಾರೆ ನಮ್ಮ ಮೇಕ್ ಮೈ ಶೆಲ್ಟರ್ಸ್. ಸ್ಪೆಷಲಿ ಈಗಿನ ಬ್ಯುಸಿ ಶೆಡ್ಯೂಲ್ಸ್ ಅಲ್ಲಿ ತುಂಬಾನೇ ಕಷ್ಟ ನಾವು ಹೋಗಿ ಅವ್ರನ್ನ ನೋಡೋದು ಮಾಡೋದು ಎಲ್ಲ. ಬಟ್ ಆ ಕಂಪ್ನಿ ಫುಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ತುಂಬಾ ಚೆನ್ನಾಗಿ ಅವರೇ ತನ್ನ ಮನೆ ಕಟ್ತಾ ಇದೀವಿ ಅನ್ನೋ ತರ ನಮ್ಮ ಮನೆ ಕಟ್ಕೊಟ್ಟಿದ್ದಾರೆ. ಮನೆ ಕಟ್ಟಿ ನೋಡು, ಮದ್ವೆ ಮಾಡಿ ನೋಡು ಅಂತ ಹೇಳ್ತಾರೆ. ಸೊ ಹಾಗೆ ನಮ್ಗೆ ಮನೆ ಕಟ್ಟಿದ್ ಯಾವ ಒಂದು ಕಷ್ಟ ಆಯ್ತು ಅನ್ನೋ ಅನುಭವ ನಮಗ್ ಸಿಕ್ಕೇ ಇಲ್ಲ. ತುಂಬಾ ಮೇನ್ ಅಂದ್ರೆ ತುಂಬಾ ರೆಸ್ಪಾನ್ಸಿಬಿಲಿಟಿಯಿಂದ ಪ್ರತಿ ಒಬ್ರು ಅವ್ರ ಹತ್ರನೇ ಇದ್ದಾರೆ. ಸಿವಿಲ್ ಇಂಜಿನಿಯರ್ಸ್ ಆಗಿರ್ಬೋದು, ಪ್ಲಾನ್ ಅಪ್ರೂವಲ್ ಮಾಡೋದಿರ್ಬೋದು. ಒಂದ್ಸಲಿ ನಾವು ಆ ಕಂಪ್ನಿ ಒಳಗೆ ಹೋದ್ರೆ ನಮ್ಗೆ ಬೇರೆ ಕಡೆ ಕಾಂಟ್ಯಾಕ್ಟ್ ಮಾಡೋ ಇದೇ ಬರೋದಿಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಪ್ರತಿ ಒಬ್ರು ನಮ್ಮನ್ನ ಹಾಗೆ ಟ್ರೀಟ್ ಮಾಡಿದ್ದಾರೆ. ನಮ್ಗೆ ಯಾವ್ದು ಬರ್ಡನ್ ಮಾಡಿಲ್ಲ, ಎಲ್ಲೂ ಏನೂ ತೊಂದರೆ ಆಗಿಲ್ಲ. ಸೊ ವಿ ಆರ್ ಹ್ಯಾಪಿ, ಥ್ಯಾಂಕ್ಫುಲ್ ಟು ದಮ್. ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ನನ್ನ ಡಿಮ್ಯಾಂಡ್ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸ್ಪೇಸ್ ಆಗ್ಲಿ, ಸ್ಟಡಿ ಎನ್ವಿರಾನ್ಮೆಂಟ್ ಆಗ್ಲಿ, ಅದ್ರ ತಕ್ಕಂಗೆ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಕ್ ಮೈ ಶೆಲ್ಟರ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ, ಫ್ಯಾಮಿಲಿ ರಿವ್ಯೂ ಕೂಡ ನೋಡಿದ್ವಿ. ನೀವು ಕೂಡ ನಿಮ್ಗೇನಾದ್ರೂ ಸೈಟ್ ಬೇಕು ಅಂತ ಅಂದ್ರೆ, ಪ್ರಾಪರ್ಟೀಸ್ ಬೇಕು ಅಂತ ಅಂದ್ರೆ, BDA ಪ್ರಾಪರ್ಟೀಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಏನಾದರೂ ಡಿಸೈನ್ಸ್ ಎಕ್ಸ್ಟ್ರಾ ಬೇಕು ನಿಮಗೆ, ನನಗೇನಾದರೂ ಎಕ್ಸ್ಟ್ರಾ ಏನೇ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಮೇಕ್ ಮೈ ಶೆಲ್ಟರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮ್ಗೆ ಏನೇನೇ ಇನ್ಫಾರ್ಮೇಶನ್ ಬೇಕು ಎಲ್ಲ ಇನ್ಫಾರ್ಮೇಶನ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ.